ಹೋಮಿಯೋಪತಿ ಮೆಡಿಸಿನ್ಗೆ ಯಾವ ರೀತಿಯ ನಿರ್ಬಂಧಗಳು ಅಥವಾ ನಿಯಮಗಳು, ಕಟ್ಟುಪಾಡುಗಳು? ರೋಗಕ್ಕೆ, ರೋಗಿಗಳಿಗೆ ಪಥ್ಯ. ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಮತ್ತು ತುಂಬ ಏನು ಜೀರ್ಣಕ್ರಿಯೆಗೆ ಅನುಕೂಲ ಆಗದೇ ಇರುವಂಥ ಪದಾರ್ಥಗಳನ್ನು ತೊಗೋಬಾರ್ದು. ನೀವು ಒಂದು ಸಾರಿ ಈಗ ಐಸ್ ಹಾಕಿದ್ರಿ ಅಥವಾ ಐಸ್ ಕ್ರೀಮ್ ತಿಂದ್ರಿ, ಇಮಿಡಿಯೇಟಾಗಿ ಬಿಸಿ ಹಾಕಿದರೆ ಅದು ಆ ಕ್ರಿಯೆಗೆ ಮಾಡೋದಕ್ಕೆ ಕಷ್ಟಪಡುತ್ತೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೋಮಿಯೋಪತಿ ಚಿಕಿತ್ಸೆ ಕುರಿತು ನಾವು ಚರ್ಚೆಯನ್ನು ನಡೆಸ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲಿ. ಈ ಬಾರಿಯ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ಹೋಮಿಯೋಪತಿ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಇವಾಗ ಹೋಮಿಯೋಪತಿ ಚಿಕಿತ್ಸೆ ಯಾವುದಕ್ಕೆಲ್ಲ ಲಭ್ಯ ಇದೆ ಅನ್ನುವಂತಹ ಮಾಹಿತಿಯನ್ನು ನೀವು ಈಗಾಗಲೇ ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ. ಸೊ ಈ ಮೆಡಿಸನ್ನ ತೆಗೆದುಕೊಳ್ಳುವಾಗ ಯಾವೆಲ್ಲ ಕಟ್ಟುಪಾಡುಗಳನ್ನು ಪಾಲಿಸಬೇಕು? ಏನಾದರೂ ನಿರ್ಬಂಧಗಳಿದೆಯಾ? ಅಂದರೆ ಇವಾಗ ಆಯುರ್ವೇದಿಕ್ ಮೆಡಿಸಿನ್ ತೊಗೊಬೇಕಾದ್ರೆ ನೀವು ಈ ಥರ ಪಥ್ಯದಲ್ಲಿರಬೇಕು, ಈ ಹೊತ್ತಲ್ಲಿ ಈ ಥರ ಎಲ್ಲ ಇರುತ್ತಲ್ಲ. ಸೊ ಹೋಮಿಯೋಪತಿ ಮೆಡಿಸಿನ್ಗೆ ಯಾವ ರೀತಿಯ ನಿರ್ಬಂಧಗಳು ಅಥವಾ ನಿಯಮಗಳು, ಕಟ್ಟುಪಾಡುಗಳು ಏನು ಬೇಕಾದ್ರೂ ಹೇಳ್ಬೋದು? ಹೌದು, ಭಾಳ ಒಳ್ಳೆಯ ಪ್ರಶ್ನೆ ಇದು. ಯಾಕೆಂದರೆ ಇದು ನಮಗೆ ಪ್ರತಿ ದಿವಸ ರೋಗಿಗಳು ಕಾಡಿಸುವಂತಹ ಪ್ರಶ್ನೆ ಇದು. ಏನು ಪಥ್ಯ ಮಾಡಬೇಕು ಅಥವಾ ಈ ಔಷಧಿ ತಗೊಂಡ್ಮೇಲೆ ನಾವೇನು ಮಾಡಬಾರ್ದು ಅಥವಾ ಏನನ್ನು ಅನುಸರಿಸಬೇಕು ಹೇಳೋದು ಅವರಿಗೆ ಭಾಳ ಜನಕ್ಕೆ ಕಾಡುತ್ತೆ. ಔಷಧಿ ತೊಗೊಂಡು ಹೋಗ್ಬಿಡ್ತಾರೆ, ಆಮೇಲೆ ಮತ್ತೆ ಫೋನ್ ಮಾಡಿ ಕೇಳೋದು, ಅಲ್ಲ ನಾನು ಏನು ತೊಗೋಬಾರ್ದು, ಏನು ಕುಡಿಬಾರ್ದು, ಏನು ತಿನ್ನಬಾರ್ದು ಅಂತ. ನೋಡಿ, ಒಂದು ತಪ್ಪು ಕಲ್ಪನೆ ಏನಿದೆ ಅಂತಂದರೆ ರೋಗಿಗಳಲ್ಲಿ ಹೋಮಿಯೋಪತಿ ಔಷಧಿ ತಗೊಳ್ಳುವಾಗ ಈ ರೀತಿಯಾದಂಥ ಪಥ್ಯಗಳು ಮಾಡಬೇಕು ಅನ್ನೋದೊಂದು ತಪ್ಪು ಕಲ್ಪನೆ ಇದೆ. ಅದು ಯಾವುದು? ಉದಾಹರಣೆಗೆ ನಾನು ಹೇಳೋದಾದರೆ ಕಾಫಿ ಕುಡಿಬಾರ್ದು, ಈರುಳ್ಳಿ ತಿನ್ನಬಾರ್ದು, ಬೆಳ್ಳುಳ್ಳಿ ತಿನ್ನಬಾರ್ದು, ಇದೆಲ್ಲ ಮಿಥ್ಯೆಯಲ್ಲಿ ಬರುವಂಥದ್ದು. ಅದು ಸುಳ್ಳೋದು. ಓಕೆ, ಅದು ಒಂದು ಭ್ರಮೆ. ಆ ಥರದ್ದೆಂಥದ್ದು ಇಲ್ಲ. ಸಾಕಷ್ಟು ಸಂಶೋಧನೆಗಳಾಗಿದೆ. ಆಹಾರಕ್ಕೂ ಔಷಧಿಗೂ ಯಾವುದೇ ಸಂಬಂಧಗಳಿಲ್ಲ. ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಭಾಳಷ್ಟು ಜನ ಅದನ್ನು ಒಪ್ಪದೇ ಇರ್ಬೋದು, ಅದಕ್ಕೆ ಆಧಾರಗಳಿದೆ, ಸಂಶೋಧನೆಗಳಾಗಿದೆ. ಹಾಗಾಗಿ ಆ ಥರದ್ದು ಯಾವುದೂ ಇಲ್ಲ. ಮತ್ತು ಇನ್ನೊಂದು ವಿಶೇಷ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವುದೇ ಒಂದು ವೈದ್ಯ ಪದ್ಧತಿಗೆ ಪಥ್ಯ ಅಲ್ಲ, ರೋಗಕ್ಕೆ, ರೋಗಿಗಳಿಗೆ ಪಥ್ಯ. ಈಗ ಉದಾಹರಣೆಗೆ ನಾನು ಹೇಳೋದಾದರೆ, ಒಂದು ರೋಗಿ ಗ್ಯಾಸ್ಟ್ರಿಕ್ ಅಲ್ಸರು ಅಥವಾ ಪೆಪ್ಟಿಕ್ ಅಲ್ಸರು ಅಥವಾ ನಾವು ಆ್ಯಸಿಡ್ ರಿಫ್ಲೆಕ್ಸ್ ಅಂತಾರೆ, ಅಂದರೆ ಇವೆಲ್ಲ ಪಿತ್ತದ ಪ್ರಭಾವದಿಂದಾಗಿ ಆಗುವಂಥ ತೊಂದರೆಗಳು. ಅವನಿಗೆ ಏನು ಪಥ್ಯವನ್ನು ಹೇಳಬೇಕೋ ಅದು ಬೇರೆ ಆಗುತ್ತೆ. ಯಾವುದೋ ಒಂದು ಅಸ್ತಮಾ ರೋಗಿಗೆ ಪಥ್ಯ ಹೇಳೋದು ಬೇರೆ ಆಗುತ್ತೆ. ಯಾವುದೋ ಒಂದು ಮೂಲವ್ಯಾಧಿ ರೋಗಿಗೆ ಹೇಳುವಂಥ ಪಥ್ಯ ಬೇರೆ ಆಗುತ್ತೆ. ನಾವೆಲ್ಲರಿಗೂ ಒಟ್ಟರಾಶಿ ಒಂದೇ ಪಥ್ಯ ಹೇಳೋದಕ್ಕೆ ಬರಲ್ಲ. ಅಂದರೆ ಎಲ್ಲರಿಗೂ ಒಂದೇ ಅಂತ ಸಮನಾಗಿ ಮಾಡೋದಕ್ಕಾಗಿ ಆಗಲ್ಲ. ಯಾಕೆಂತಂದರೆ ಅದು ತಪ್ಪು ಕಲ್ಪನೆ ಆಗುತ್ತೆ. ಹಾಗಾಗಿ ನಾನು ಹೇಳೋದು, ಈಗ ಎಲ್ಲರಿಗೂ ಒಂದೇ ಔಷಧಿ ಅನ್ನೋ ಭಾವನೆ ಬೇರೆ, ಅದೇ ಥರ ಪಥ್ಯಗಳು ಬೇರೆ. ಈಗ ಉದಾಹರಣೆಗೆ ಈಗ ಹೇಳಿದ್ನಲ್ಲ, ಅಸಿಡಿಟಿ ಅಥವಾ ಅಲ್ಸರ್ ಆಗಿದೆ, ಆ ರೋಗಿ ಏನು ಮಾಡಬಾರ್ದು ಅಂದರೆ ತುಂಬ ಖಾರ, ತುಂಬ ಬಿಸಿ, ತುಂಬ ಹುಳಿ ಇರೋ ಪದಾರ್ಥಗಳನ್ನು ತಗೊಳ್ಬಾರ್ದು, ಸೇವಿಸಬಾರ್ದು. ಅದು ಮೊದಲನೇದು. ಆಮೇಲೆ ಎರಡನೇದು, ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಮತ್ತು ತುಂಬ ಏನು ಜೀರ್ಣಕ್ರಿಯೆಗೆ ಅನುಕೂಲ ಆಗದೇ ಇರುವಂಥ ಪದಾರ್ಥಗಳನ್ನು ತೊಗೋಬಾರ್ದು. ಉದಾಹರಣೆಗೆ ನಾನು ಹೇಳೋದು ನಾನ್ ವೆಜ್ ಫುಡ್ಡು ಅಥವಾ ತುಂಬ ಎಣ್ಣೆಯಲ್ಲೇ ಕರೆದಂಥ ಪದಾರ್ಥಗಳು, ತುಂಬ ಡೀಪ್ ಫ್ರೈಡ್ ಫುಡ್ಗಳು, ತುಂಬ ಮಸಾಲೆ, ಅದೇ ಹೇಳಿದ್ನಲ್ಲ ಖಾರ ಅಥವಾ ಹುಳಿ, ಆ ಥರ ಪದಾರ್ಥಗಳನ್ನು ಅವನು ಅದು ಸರಿ ಹೋಗೋವರೆಗೆ ತೊಗೋಬಾರ್ದು. ಜೀವನ ಪರ್ಯಂತ ಅಂತಲ್ಲ, ಹೊರತಾಗಿ ಈ ಔಷಧಿ ತಗೊಳ್ಳೋದ್ರಿಂದಾಗಿ ಈ ಪಥ್ಯವನ್ನು ಮಾಡಬೇಕು ಅನ್ನೋದು ಭ್ರಮೆ. ಅದು ಒಂದು ಕಾಲದಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು. ಈ ಕಾಫಿ ಬಗ್ಗೆ ಹೋಮಿಯೋಪತಿಯಲ್ಲಿ ಬಹಳ ವ್ಯತಿರಿಕ್ತವಾದಂತಹ ಜಿಜ್ಞಾಸೆ ಇದೆ ಇಲ್ಲಿ ನಮ್ಮಲ್ಲಿ. ಈಗ ಜ್ಞಾನಿಗಳಿಗೂ ಸಹಿತ ಕಾಫಿ ಕುಡಿಬೋದಾ, ಹೋಮಿಯೋಪತಿಯಲ್ಲಿ ಕಾಫಿ ಕುಡಿಬಾರ್ದಂತೆ ಅಂತ ನಿಧಾನವಾಗಿ ಕೇಳ್ತಾರೆ ಕೆಲವರು. ಯಾಕೆಂದ್ರೆ ಅವರಿಗೆ ಕಾಫಿ ಅಭ್ಯಾಸ ಆಗಿ ಹೋಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದಷ್ಟು ಅವರ ಡೇ ಸ್ಟಾರ್ಟ್ ಆಗಲ್ಲ. ಆಗ ನಾನು ಹೇಳೋದೇನು, ಅವರು ಯಾಕೆ ಅಲ್ಲಿ ಅದನ್ನು ಮೆನ್ಷನ್ ಮಾಡಿದ್ರು ಅಂತಂದರೆ, ಯುರೋಪಿಯನ್ ಕಂಟ್ರಿನಲ್ಲಿ ಎಸ್ಪೆಷಲಿ ಜರ್ಮನ್ನು, ಫ್ರಾನ್ಸು, ಸ್ವಿಟ್ಜರ್ಲೆಂಡಲ್ಲಿ ಚಳಿ ತುಂಬ ಇರುತ್ತೆ. ಅವರು ಕುಡಿಯುವಂಥ ಕಾಫಿ ಅಂತಂದರೆ ಅದು ಅವರು ಕೆಫೆಚಿನ್ ಅಂತಾರೆ. ಹೇಗಿರುತ್ತೆ ಅಂತಂದರೆ 1 ಸ್ಪೂನ್ ಅಥವಾ 2 ಸ್ಪೂನು. ಇದನ್ನೆಲ್ಲ ನಾನು ಹೇಗೆ ಗೊತ್ತಾಯಿತು ಅಂತಂದರೆ, ನಾನು ಜರ್ಮನಿಗೆ ಮತ್ತು ಇದಕ್ಕೆ ಇಲ್ಲಿ ಇಟಲಿಗೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳು ಹೋದಾಗ ನೋಡಿದೆ. ಅವರ ಕಾಫಿ ಕಾನ್ಸೆಪ್ಟ್ ಅಂತಂದರೆ ಆ ಒಂದು ಕೆಫೆಚಿನ್ ಅನ್ನೋದು 1 ಅಥವಾ 2 ಸ್ಪೂನ್ ಇರುತ್ತೆ. 2 ಸ್ಪೂನಲ್ಲಿ ಸಾಧಾರಣ ನಮ್ಮ ಇಂಡಿಯಾದವರು ಕಾಫಿ ಮಾಡೋದಾದರೆ 10 ರಿಂದ 12 ಕಪ್ ಕಾಫಿ ಮಾಡ್ಬೋದು. ಅಷ್ಟು ಸ್ಟ್ರಾಂಗ್ ಇರುತ್ತೆ ಅದು. ಇದು ಭಾಳ ಜನ ಗೊತ್ತಿಲ್ಲ. ಅವ್ರು ಹೇಳಿದ್ದು ಆ ಥರದ್ದನ್ನು ಕುಡಿಬಾರ್ದು ಅಂತ. ಅದು ಇಲ್ಲಿ ಆಗ್ತಾ 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 ಅಪಭ್ರಂಶ ಆಯಿತು. ನಮ್ಮಲ್ಲಿ ಬರುವಾಗ ಕಾಫಿನೇ ಕುಡಿಬಾರ್ದು ಅಂತ ನಾವು ಎಲ್ಲಿವರೆಗೆ ಪ್ರಯೋಗ ಮಾಡಿದ್ವಿ ಅಂದರೆ,
ಈ ಭಾರತೀಯರು ಕುಡಿಯುವಂಥ ಕಾಫಿ ಇದೆಯಲ್ಲ, ಕಾಫಿಲೇ ಹೋಮಿಯೋಪತಿ ಔಷಧಿಗಳನ್ನು ಹಾಕಿಕೊಟ್ಟು ಪ್ರಯೋಗ ಮಾಡಿ ನೋಡಿದ್ದೀವಿ, ಮೆಡಿಸಿನ್ ಕೆಲಸ ಮಾಡುತ್ತೆ. ಇದನ್ನ ನಾನು ಖಂಡಿತವಾಗಿ ಹೇಳ್ತೀನಿ, ನನಗೆ ಯಾವ ಇದು ಇಲ್ಲ. ನೀವು ಇವಾಗ ಕೇಳಿದಾಗ ನಂಗೆ ಸಡನ್ ಫ್ಲಾಶ್. ಅವರು ಆ ಉದ್ದೇಶಕ್ಕಾಗಿ ಹೇಳಿದ್ದು, ಅಷ್ಟೊಂದು ಸ್ಟ್ರಾಂಗ್ ಇರೋ ಕೆಫೆನ್ ಕುಡಿಬಾರ್ದು ಅಂತ. ಅದು ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಇಲ್ಲಿ. ಓಕೆ, ಈ ಥರ ಯಾವುದೋ ನೀವು ಕಾಫಿಗೆ ಮಿಕ್ಸ್ ಮಾಡಿ ಮೆಡಿಸಿನ್ ಕೊಟ್ವಿ ಅಂದ್ರಲ್ಲ, ಆ ಥರ ಸೈಡ್ ಎಫೆಕ್ಟ್ಸ್ ಏನಾದ್ರು ಆಗತ್ತಾ ಇದರಲ್ಲಿ? ಹಾಗಲ್ಲ ನೋಡಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಹೋಮಿಯೋಪತಿಯಲ್ಲಿ ಸೈಡ್ ಇಫೆಕ್ಟ್ ಇಲ್ಲ ಅಂತ ಹೇಳ್ತಾರೆ ಅಂತ ನಿಮ್ಮ ಒಂದು ಪ್ರಶ್ನೆ ಅರ್ಥ ಅಲ್ವಾ? ಈಗ ಕಾಫಿ ಕುಡಿದ್ರಿಂದ ಸೈಡ್ ಇಫೆಕ್ಟ್ ಅಂತ ಆಗಲ್ಲ, ಅಥವಾ ಕಾಫಿ ಕುಡಿದವರು ಔಷಧಿ ತಗೊಂಡ್ರೆ ಎಂಥದ್ದು ಆಗಲ್ಲ. ಈಗ ನೀವು ನಾನು ಕೇಳ್ತಾ ಇರೋದು, ಇವಾಗ ಐಸ್ ಕ್ರೀಮ್ ಜೊತೆ ಹಾಟ್ ಜಾಮೂನ್ ಸೇರಿಸಿ ತಿನ್ನಬಾರ್ದು, ಮೊಸರು ಜೊತೆಗೆ ಇನ್ನೊಂದು ಮಾವಿನ ಹಣ್ಣು ಈ ಥರದನ್ನ ಸೇರಿಸಿ ತಿನ್ನಬಾರ್ದು, ಅದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಅದು ನೀವು ಕೇಳಿದ ಪ್ರಶ್ನೆ ಹೇಗಿದೆ ಅಂತಂದ್ರೆ, ವಿರುದ್ಧ ಆಹಾರಗಳು ಶರೀರಕ್ಕೆ ಒಪ್ಪಲ್ಲ. ಅದು ಸಹಜವಾಗಿರುವಂಥದ್ದು, ಅದು ನ್ಯಾಚುರಲ್ ಕ್ರಿಯೆಗಳು. ನಾನು ಹೇಳೋದು ಎರಡನ್ನ ವಿರುದ್ಧ ಪದಾರ್ಥಗಳನ್ನ ಸೇರಿಸಿ ತಿನ್ನೋದಿದೆಯಲ್ಲ, ಅದು ನಾನು ಹೇಳೋದಾದ್ರೆ ಒಂಥರ ಪರ್ವರ್ಟೆಡ್ ಮೈಂಡ್ ಮಾತ್ರ ಮಾಡ್ತಾರೆ ಅದನ್ನ, ಇಲ್ಲಾಂದ್ರೆ ಮಾಡಲ್ಲ. ಈಗ ಮೊಸರನ್ನ ತಿಂದಾದ್ಮೇಲೆ ಕಾಫಿ ಕುಡಿಯೋದು, ಆ ಥರ ಏನೋ ಒಂದು ಐಸ್ ಕ್ರೀಮ್ ತಿಂದ್ಬಿಟ್ಟು ಕಾಫಿ ಕುಡಿತಾ ಇರೋದು, ಐಸ್ ಕ್ರೀಮ್ ತಿನ್ನೋದು, ಅದು ಹೆಚ್ಚಿನ ಸರಿ ಅದು ಒಳ್ಳೇದಲ್ಲ. ಯಾಕೆಂತಂದ್ರೆ ನೀವು ಒಂದು ಐಸ್ ಕ್ರೀಮನ್ನು ತಿನ್ನುವಾಗ, ನೀವು ಹೇಳಿದ ಪ್ರಶ್ನೆಗೆ ನೇರವಾಗಿ ಫಸ್ಟ್ ಉತ್ತರ ಕೊಟ್ಕೋತೀನಿ. ಐಸ್ ಕ್ರೀಮ್ ತಿನ್ನುವಾಗ ಆ ಐಸ್ ಕ್ರೀಮ್ ಕೋಲ್ಡು ನಿಮ್ಮ ನಾಲ್ಗೆಗೆ ಹೋಯ್ತು, ಬಾಯಿಗೆ ಹೋಯ್ತು, ಆಮೇಲೆ ಅನ್ನನಾಳಕ್ಕೆ ಹೋಯ್ತು ಅಂತಂದರೆ ಶರೀರ ಅದರ ಉಷ್ಣತೆಯನ್ನು ಆ ಒಂದನ್ನು ಸ್ವೀಕರಿಸುವಷ್ಟು ಪ್ರಮಾಣಕ್ಕೆ ತಗೊಂಡು ಹೋಗಿ ಅದನ್ನು ಒಳಗೆ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇರುತ್ತೆ. ನೀವು ಒಂದು ಸರಿ ಈಗ ಐಸ್ ಹಾಕಿದ್ರಿ ಅಥವಾ ಐಸ್ ಕ್ರೀಮ್ ತಿಂದ್ರಿ, ಇಮಿಡಿಯೇಟ್ ಆಗಿ ಬಿಸಿ ಹಾಕಿದರೆ ಅದು ಆ ಕ್ರಿಯೆಗೆ ಮಾಡೋದಕ್ಕೆ ಕಷ್ಟಪಡುತ್ತೆ, ಅದು ತೊಂದರೆ ಆಗುತ್ತೆ. ಅಂದರೆ ನೀವು ಹಿಂಸೆ ಕೊಟ್ಟಂಗೆ ಅದು. ಈಗ ನಿಮ್ಮ ಚರ್ಮದ ಮೇಲೆ ನೀವು ಒಂದ್ಸರಿ ತುಂಬ ಬಿಸಿ ಹಾಕಿ ಒಂದ್ಸರಿ ತುಂಬ ತಣ್ಣಗೆ ಹಾಕಿದರೆ ಅದು ತಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಈ ನಮ್ಮ ಚರ್ಮದಕ್ಕಿಂತನೂ ಹೆಚ್ಚಿಗೆ ಸೆನ್ಸಿಟಿವ್ ಇಲ್ಲಿ ಇರುತ್ತೆ. ನಾನು ಭಾಳ ಜನಕ್ಕೆ ಹೇಳ್ತೀನಿ, ಈಗ ನೀವು ಹೇಳಿದ್ರಲ್ಲ ಟೀ ಕಾಫಿ, ಕೆಲವರಿಗೆ ಆ ಲೋಟವನ್ನು ಕೈಲಿ ಹಿಡ್ಕೊಳಕ್ಕಾಗಲ್ಲ, ಬಟ್ಟೆ ಹಾಕಿ ಹಿಡ್ಕೋತಾರೆ, ಆದ್ರೆ ಬಾಯಿಗೆ ಹೋಯ್ತಾರೆ. ಅದು ಒಳ್ಳೇದಲ್ಲ. ನೀವು ಇಲ್ಲೇ ನಿಮ್ಗೆ ಹಿಡ್ಕೊಳಕ್ಕಾಗದು ಹೋದದ್ದು, ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ನಮ್ಮ ಓರಲ್ ಮ್ಯೂಕಸ್ ಮೆಂಬ್ರೇನ್ ಅಥವಾ ಈ ಬಾಯಿಯ ಏನು ಸ್ನಾಯುಗಳು ಅಥವಾ ಇಲ್ಲಿರುವಂಥದ್ದು, ಅದಕ್ಕೆ ಅವರು ಹೋಯ್ದ್ರೆ ಏನಾಗುತ್ತೆ, ಅದು ಸುಟ್ಟೋಗಲ್ವಾ? ನಾನು ಹೇಳೋದು ಇದೆಲ್ಲ ಸಾಮಾನ್ಯ ಜ್ಞಾನ. ಹಾಗೆ ಕೂಡ ಇದು ಕೂಡ ನೀವು ಹೇಳಿದ್ರಲ್ಲ, ಹುಳಿ ಮತ್ತೆ ಉಪ್ಪನ್ನು ಸೇರಿಸಿ ತಿನ್ನೋದು ಪ್ರಾಮಾಣಿಕವಾಗಿ ಎಲ್ಲರೂ ಮಾಡುವಂಥ ಕ್ರಿಯೆ. ಈಗ ಒಂದು ಅದೇ ಐಸ್ ತಿಂದ್ಬಿಟ್ಟು ಅದ್ರ ಜೊತೆಲಿ ಮಾಡುವಂಥದ್ದಿಲ್ಲ. ಹಾಗಾಗಿ ಅದು ಬಹಳ ತಪ್ಪು. ನಿಮ್ಮ ಶರೀರವನ್ನು ನೀವೇ ದಂಡಿಸ್ತಾ ಇದ್ದಾಗೆ, ಶಿಕ್ಷೆಯನ್ನು ಕೊಟ್ಟು ಹಾಳು ಮಾಡ್ಕೊಂಡಂಗೆ ಅಷ್ಟೇ, ಬಿಟ್ಟರೆ ಬೇರೆ ಎಂಥದ್ದು ಆಗಲ್ಲ. ಹಾಗಾಗಿ ವಿರುದ್ಧ ಆಹಾರಗಳನ್ನು, ಆ ವಿರುದ್ಧ ಆಹಾರ ಅನ್ನೋದೇ ಒಂದು ಬೇರೆನೇ ಒಂದು ಕಾನ್ಸೆಪ್ಟ್ ಇದೆ, ಅದು ಬೇರೆ, ಅದು ಸೇರಿಸಬಾರ್ದು. ಅದನ್ನು ನಮ್ಮಲ್ಲಿ ಅದು ತಪ್ಪು ಆಹಾರಗಳು ಕೆಲವರು ಮಾಡ್ತಾರೆ, ಇಲ್ಲ ಅಂತಿಲ್ಲ, ಅದೊಂದು ಸರಿಯಲ್ಲ ಅದು. ಹಾಗಾಗಿ ಬಹುಶಃ ಇವತ್ತು ನಿಮಗೆ ಈ ಕಾಫಿ ಮತ್ತು ಹೋಮಿಯೋಪತಿಗೆ ಸಂಬಂಧ ಇಲ್ಲ ಅನ್ನೋದು ಸ್ಪಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಮತ್ತೆ ಈ ಸಂಯುಕ್ತ ಕರ್ನಾಟಕದ ಕೇಳುವರಿಗೂ ಬಹುಶಃ ಇದೊಂದು ಒಳ್ಳೆ ವಿಷಯ ಇವತ್ತು ಗೊತ್ತಾಯ್ತು ಅಂತ ನಾನು ಭಾವಿಸ್ತೀನಿ. ಆ ಥರದ್ದು ಯಾವುದೇ ಸಂಶಯಗಳಿದ್ರೆ ಅದಕ್ಕೆ ಉತ್ತರ ನಾನು ಕೊಡಕ್ಕೆ ತಯಾರಿದ್ದೀನಿ. ಯಾಕೆಂದ್ರೆ ಇನ್ನೂ ಕೆಲವು ಡಾಕ್ಟರ್ಗಳನ್ನ ಅಡ್ವೈಸ್ ಮಾಡ್ತಾನೆ ಇದ್ದಾರೆ, ನೀವು ಕಾಫಿ ಕುಡಿಬೇಡಿ. ಅವ್ರು ಹೇಳ್ತಾರೆ, ಇಲ್ಲ ನಾನು ಕಾಫಿ ಕುಡಿಬೇಡ ಅಂತಂದ್ರು, ಆದರೆ ನಾನು ಡಾಕ್ಟ್ರಿಗೆ ಹೇಳಿಲ್ಲ ಕಾಫಿ ಕುಡಿತಾ ಇದ್ದೀನಿ ಅಂತ. ನಾನು ಕುಡಿತಾ ಇದ್ದೀನಿ, ಪರವಾಗಿಲ್ವಾ? ಅಯ್ಯೋ ಕುಡೀರಿ, ಯಾರು ಬೇಡ ಅಂತ ಹೇಳಿದ್ರು. ಆದರೆ ಒಂದು ಲಿಮಿಟ್ ಇರಬೇಕು. ಅತಿ ಆಗ್ಬೋದು, ಯಾವುದೂ ಅತಿ ಸರ್ವತ್ರ ವರ್ಜಯತ್ ಅಂತಾರೆ. ಕಾಫಿ ಕುಡಿಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದರೆ ದಿವಸಕ್ಕೆ 4-5 ಕಪ್ ಕಾಫಿ ಕುಡಿದು ಬಿಡೋದಲ್ಲ, 1 ಕಪ್ ಕುಡಿಬೋದು. ನಾವು ಯಾಕೆ ಹೇಳ್ತೀವಿ ಅಂತಂದರೆ, ಕೆಲವೊಮ್ಮೆ ಇದಕ್ಕೆ ಶುದ್ಧ ಭಾಷೆಯಲ್ಲಿ ಮಡಿ ಔಷಧಿ ಅಂತಾರೆ ಕೆಲವರು ಹೋಮಿಯೋಪತಿ ಔಷಧಿಗೆ, ಯಾಕೆಂದರೆ ತುಂಬ ಸೆನ್ಸಿಟಿವ್ ಅದು. ಹಾಗಾಗಿ ಅದನ್ನು ಕೂಡ ತಕ್ಷಣ ಯಾವುದೇ ಸ್ಟ್ರಾಂಗ್ ಪದಾರ್ಥ, ಈಗ ಹಿಂಗಿರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಈರುಳ್ಳಿ ಇರ್ಬೋದು, ಕಾಫಿ ಇರ್ಬೋದು, ಟೀ ಇರ್ಬೋದು, ಯಾವುದೇ ಅಥವಾ ಕೋಕೋ ಇರ್ಬೋದು, ಯಾವುದೇ ರೀತಿಯಾದಂಥ ಸ್ಟ್ರಾಂಗ್ ಸ್ಮೆಲ್ ಇರುವಂಥ ತಗೊಂಡ್ರೆ ಔಷಧಿ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋಂಥ ನಂಬಿಕೆ ಇನ್ನೂ ಇದೆ. ಹೊರತಾಗಿ ಔಷಧಿ ಕೆಲಸ ಮಾಡಲ್ಲ ಅನ್ನೋದು ಅದು ತಪ್ಪೋದು, ಭ್ರಮೆ ಅದು. ಓಕೆ, ಸೊ ಹಾಗಾದರೆ ನೀವು ಒಟ್ಟಾರೆ ಇವಾಗ ನೋಡೋದಾದರೆ, ನಾವು ಹೋಮಿಯೋಪತಿ ಮೆಡಿಸಿನ್ ತಗೊಳ್ಳುವಾಗ ಅಥವಾ ತಗೊಂಡ ನಂತರ ಅದೇ ನಿರ್ಬಂಧಗಳು, ಕಟ್ಟುಪಾಡುಗಳು ಅನ್ನುವಂಥದ್ದು ಇರಲ್ಲ. ಆ ಸಮಸ್ಯೆಗೆ ತಕ್ಕಂತೆ ಯಾವ ಮಾರ್ಗವನ್ನ ಅನುಸರಿಸಬೇಕು ಅದನ್ನು ನಾವು ಅನುಸರಿಸಲೇಬೇಕು. ರೋಗಿಗಳಿಗೆ ರೋಗಕ್ಕೆ ಸಂಬಂಧಪಟ್ಟಿರುತ್ತೆ, ಹೊರತಾಗಿ ಪದ್ಧತಿಗೆ ಹೀಗೆ ಅಂತ ಯಾವುದು ಇರೋದಿಲ್ಲ. ಸೊ ಇವನು ಈ ಏನು ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಅಲೋಪತಿ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ಎಲ್ಲ ಚಿಕಿತ್ಸೆಯಲ್ಲೂ ನಿಮಗೆ ಏನು ಆ ಮೆಡಿಸಿನ್ ತಗೊಳ್ಳುವಾಗ ಅಥವಾ ಆರೋಗ್ಯ ಸಮಸ್ಯೆ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗಿ ಕೆಲವೊಂದು ನಿರ್ಬಂಧಗಳು, ಕಟ್ಟುಪಾಡುಗಳನ್ನು ಹೇಳೇ ಇರ್ತಾರೆ ವೈದ್ಯರು. ಸೊ ಅದು ಎಲ್ಲದರಲ್ಲೂ ಕಾಮನ್ ಆಗಿ ಇದೆ ಅಂತೇಳಿ. ಹಾಗಾಗಿ ಹೋಮಿಯೋಪತಿಯಲ್ಲಿ ನಿಮಗೆ ಈ ಥರ ನಿರ್ಬಂಧಗಳಾಗಲಿ ಕಟ್ಟುಪಾಡುಗಳಾಗಲಿ ಯಾವುದೇ ಇರೋದಿಲ್ಲ. ನೀವು ಏನು ವೈದ್ಯರ ಸಲಹೆ, ಮಾರ್ಗಸೂಚಿ ಅನುಸಾರ ಚಿಕಿತ್ಸೆಯನ್ನು ಪಡಿಬಹುದು ಅನ್ನುವಂತಹ ವಿಚಾರ ಇಂದು ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೇವೆ. ನಮಸ್ಕಾರ.